ಸರ್, ಇವತ್ತು ಲೋಕಸಭೆಯಲ್ಲಿ ಬಹುಚರ್ಚಿತ ವಿವಾದಾತ್ಮಕ ಅಂತ ಕರೀತಾ ಇರುವ ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ. ವಿರೋಧ ಪಕ್ಷಗಳು ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸುತ್ತಿವೆ. ಅದರ ನಡುವೆಯೂ ಕೂಡ ಈಗ ಬಿಲ್ ಮಂಡನೆಗೆ ಎಲ್ಲ ರೀತಿಯಾದಂತಹ ತಯಾರಿಗಳಾಗ್ತಾ ಇದೆ. ಸುಮಾರು 1.5 ವರ್ಷದಿಂದ ವಕ್ಫ್ ಬಿಲ್ನ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದ ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲೂ ಸಹ ವಕ್ಫ್ ಬಿಲ್ನ ಚರ್ಚೆ ಆಗಬೇಕು ಅಂತೇಳಿ ಇಡೀ ದೇಶದಾದ್ಯಂತ ವಕ್ಫ್ ಬೋರ್ಡ್ನ ಜಾಯಿಂಟ್ ಕಮಿಟಿ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಅವರು ಇಡೀ ದೇಶದಲ್ಲಿ ಕರ್ನಾಟಕಕ್ಕೂ ಸಹ ಬಂದಿದ್ದರು. ಬೆಂಗಳೂರಲ್ಲಿ ಮಾತಾಡಲಿಲ್ಲ, ಅವರು ಹೋಗಿ ಬಿಜಾಪುರಕ್ಕೆ ಹೋಗಿದ್ರು, ಯತ್ನಾಳ್ ಅವರು ಕರೆದ್ರು ಅಂತೇಳಿ ಮಾಡಿ ಬಹಳಷ್ಟು ರಾಜ್ಯಗಳಲ್ಲಿ ಅದರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಆರ್ಟಿಕಲ್ 25 ಇಂದ 28 ವರೆಗೂ ಫ್ರೀಡಮ್ ಆಫ್ ರಿಲಿಜನ್, ಯಾರು ಬೇಕಾದರೂ ಯಾವ ಧರ್ಮವನ್ನು ಸಹ ಒಪ್ಕೊಂಡು ಆ ಪ್ರಾಕ್ಟೀಸು ಪ್ರೊಪಗೇಟ್ ಎಲ್ಲ ಮಾಡ್ಬೋದು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವಕ್ಫ್ ಬಿಲ್ನ ಥರ ಮೂಲ ಉದ್ದೇಶ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಸುಧಾರಣೆಯನ್ನು ಮಾಡಲಿಕ್ಕೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಸುಧಾರಣೆ ಅಲ್ಲ. ಫ್ರೀಡಮ್ ಆಫ್ ರಿಲಿಜನ್ ಏನಿದೆ, ಅದರ ಅವ್ರಿಗೆ ಸ್ವಾತಂತ್ರ್ಯ ಏನಿದೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ, ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೋಲ್ವರ್ಕರ್ ಅವರ ಏನು ಸಿದ್ಧಾಂತ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪರೋಕ್ಷವಾಗಿ ಪ್ರಯತ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅಲ್ಲಿ ಈ ಒಂದು ತಿದ್ದುಪಡಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಮುಸ್ಲಿಮೇತರನ್ನು ಸಹ ವಕ್ಫ್ ಮಂಡಳಿಯಲ್ಲಿ ಸದಸ್ಯನಾಗಿ ಮಾಡ್ತಕ್ಕಂಥದ್ದನ್ನು ಒಂದು ತಗೊಂಡು ಬರ್ತಾ ಇದ್ದಾರೆ. ಅದು ಸಂವಿಧಾನದ 25ರಿಂದ 28 ಅದ್ರ ವಿರುದ್ಧವಾಗಿ ಹೋಗ್ತಾರೆ. ಇವರೇನಾದರೂ ವಕ್ಫ್ ಅಲ್ಲಿ ಬೇರೆ ಧರ್ಮದಿಂದ ಹಾಕೋದಿದ್ರೆ ತಿರುಪತಿನಲ್ಲೂ ಸಹ ಬೇರೆ ಧರ್ಮದವ್ರು ಆಗ್ತಾರ ಅಂತ ಕೇಳಬೇಕಾಗುತ್ತೆ. ಇವ್ರ ಧರ್ಮದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ, ಅದರಲ್ಲೂ ಸಹ ಇವ್ರ ಧರ್ಮದಲ್ಲಿ ಬರೀ ಮೇಲ್ಜಾತಿಯವ್ರು ಮಾತ್ರ ಇರಬೇಕು, ಬೇರೆಯವ್ರಿಗೆ ಅವಕಾಶ ಇಲ್ಲದೆ ಇರತಕ್ಕಂಥ ತಾರತಮ್ಯ ಇರತಕ್ಕಂಥ ಇವರ ಇದರಲ್ಲಿ ಧರ್ಮದಲ್ಲಿ ಅದನ್ನು ಸರಿ ಮಾಡಿಕೊಳ್ಳದೆ ಬೇರೆ ಧರ್ಮದವ್ರಿಗೆ ವಿನಾಕಾರಣ ಕೈ ಹಾಕಿ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಸ್ವಾತಂತ್ರ್ಯ ಬಂದ ನಂತರ ಸಹ ಮೊದಲು ಧರ್ಮ ಪ್ರಭುತ್ವ, ರಾಜಪ್ರಭುತ್ವ, ಈಗ ಪ್ರಜಾಪ್ರಭುತ್ವದಲ್ಲೂ ಸಹ ಹಂತ ಹಂತವಾಗಿ ಹಲವಾರು ಸಂಸ್ಥೆಗಳು ಈ ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀವಿ. 1913ನೇ ಇಸ್ವಿನಲ್ಲಿ ಬ್ರಿಟಿಷರು ಮಾಡಿರ್ತಕ್ಕಂಥ ಈ ವಕ್ಫ್ ಬೋರ್ಡ್ನಲ್ಲಿ ಆ ಮುಸ್ಲಿಮರ ಪ್ರಾಪರ್ಟಿ ಏನಿದೆ, ಅಂದರೆ ಆಸ್ತಿ ಪಾಸ್ತಿ ಏನಿದೆ, ಅದನ್ನು ಕಾಪಾಡ್ತಕ್ಕಂಥ ಕೆಲಸ. ವಕ್ಫ್ದು ಕೆಲಸ ಏನು ಅಂತ ಹೇಳಿದ್ರೆ ಅದು ಕೆಲವರು ದಾನ ಮಾಡಿರ್ತಾರೆ, ದೇವರ ಹೆಸರಲ್ಲಿ ದಾನ ಮಾಡಿರ್ತಾರೆ, ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತೇಳಿ ವಕ್ಫ್ ಬೋರ್ಡ್ ಇರ್ತಕ್ಕಂಥದ್ದು. ಅದರಲ್ಲಿ ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ ಮಾಡ್ತಾರೆ, ಅದರ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಬಹಳ ಸ್ಪಷ್ಟವಾಗಿದೆ. 1913ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದರು ಸಹ ಒಂದು ಕೆಲವು ತಿದ್ದುಪಡಿಗಳನ್ನು ಮಾಡಿ ಅದನ್ನು ಬಹಳ ಸ್ಪಷ್ಟವಾಗಿ ಸರಳೀಕರಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಆದರೆ ದೇಶದಲ್ಲಿರ್ತಕ್ಕಂಥ ಭಯಾನಕವಾದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗದೇ ಇರತಕ್ಕಂಥ ಇವರು ಈ ಒಂದು ವಿಚಾರವನ್ನು ತೆಗೆದುಕೊಂಡು ದೇಶದ ಗಮನವನ್ನು ಬೇರೆ ಕಡೆ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮಣಿಪುರ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಆಗ್ತಕ್ಕಂಥದ್ದು ಇರ್ಬೋದು. ಯಾವುದು ನೋಡಿದ್ರು ಸಹ ಇವರು ಬರೀ ಧರ್ಮ ಮತ್ತು ಜಾತಿ, ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇರೋದು ನೋಡಿದಾಗ ಜನಗಳ ನೈಜ ಸಮಸ್ಯೆಗಳಿಂದ ದೂರ ಸರಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಹೇಳ್ತೇನೆ. ಸರ್, ಈಗ ಬಿಜೆಪಿ ಅವರ ಆರೋಪ ಏನು, ನಾವು ಈಗ ತರ್ತಾ ಇರುವಂತ ಬಿಲ್ಲು UPA ಕಾಲದಲ್ಲಿ ರೆಹಮಾನ್ ಖಾನ್ ಅವರು ಚೇರ್ಮನ್ ಆಗಿದ್ದಾಗ ಒಂದಷ್ಟು ತಂದಿದ್ರು, ಆ ಸುಧಾರಣೆಗಳನ್ನ ನಾವು ಮುಂದುವರಿಸುವ ಕೆಲಸ ಮಾಡ್ತಾ ಇದ್ದೇವೆ, ಅವರು UPA ಮಾಡಬೇಕಾದನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ರೆಹಮಾನ್ ಖಾನ್ ಸಾಹೇಬರು ತಂದಿರೋದ್ರಲ್ಲಿ ಸುಧಾರಣೆ ಮಾಡೋದ್ರಲ್ಲಿ ಬೇರೆ ಧರ್ಮದವ್ರನ್ನ ಈ ಧರ್ಮದಲ್ಲಿ ಹಾಕಬೇಕು ಅಂತ ಏನಿಲ್ಲ. ವಕ್ಫ್ ಪ್ರಾಪರ್ಟಿ, ಆಸ್ತಿ ಪಾಸ್ತಿ ನೋಡ್ಕೊಳ್ತಕ್ಕಂಥ ಏನು ಅಂದರೆ ಕೆಲವರು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದೇವರ ಹೆಸರಲ್ಲಿ ಅವ್ರ ಆಸ್ತಿಗಳನ್ನ ಬರೆದಿರ್ತಾರೆ. ಅದನ್ನು ಯಾರು ನೋಡ್ಕೊಳ್ಬೇಕು ಅಂತೇಳಿ ಜವಾಬ್ದಾರಿಯುತವಾಗಿರ್ತಕ್ಕಂಥವ್ರು ನೋಡ್ಕೊಳ್ಬೇಕು. ಅದು ಬೇರೆಯವ್ರ ಕೈಗೆ ಹೋಗಬಾರ್ದು, ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ವಕ್ಫ್ ಮಾಡಿರ್ತಕ್ಕಂಥದ್ದು. ಅದನ್ನು ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯವರು ಕೈ ಹಾಕ್ತಾ ಇದ್ದಾರೆ. ಅದರಲ್ಲೂ ಸಹ ಆ ಥರ ವಕ್ಫ್ ಆಸ್ತಿನ ನಡ್ಸೋಕ್ಕೆ ಸುಧಾರಣೆ ಮಾಡಬೇಕಂದ್ರೆ RSS ಅಂತ ಇರ್ತಕ್ಕಂಥ ಸಂಘಟನೆ ಅದು ರಿಜಿಸ್ಟರ್ಡ್ ಬಾಡಿ ಅಲ್ಲ, ಎಲ್ಲೂ ಸಹ ರಿಜಿಸ್ಟರ್ಡ್ ಆಗಿಲ್ಲ. ಅದ್ರ ಸದಸ್ಯರು ಎಷ್ಟು ಅಂತೇಳಿ ಇದಕ್ಕೂ ಸಹ ಹೇಳಿಲ್ಲ. ಅದರ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದು ಈಗಲೂ ಸಹ ಹೇಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡ್ರೆ 106 ಎಕರೆ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಚಾಣಕ್ಯ ಯೂನಿವರ್ಸಿಟಿಗೆ 50 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ 1 ಎಕರೆಗೆ 6 ಕೋಟಿ ರೂಪಾಯಿ, 7 ಕೋಟಿ ರೂಪಾಯಿ ಇದೆ. 50 ಕೋಟಿಗೆ 600 ಎಕರೆ ಕೊಟ್ಟಿರ್ತಕ್ಕಂಥದ್ದು ಸಹ ಕಾನೂನು ಬಾಹಿರ.
ಆದ್ರಿಂದ ರಿಜಿಸ್ಟರ್ ಆಗಿಲ್ಲದೆ ಇರತಕ್ಕಂಥ ಸಂಸ್ಥೆ RSSನ ನಡೆಸ್ತಕ್ಕಂಥವ್ರು ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ವಕ್ಫ್ ಬಿಲ್ ತಿದ್ದುಪಡಿ ಆಗೋದ್ರಿಂದ ಬಿಜೆಪಿ ಹೇಳ್ತಾ ಇರುವಂತದ್ದು ಮುಸ್ಲಿಂ ಮಹಿಳೆಯರು ಮಕ್ಕಳ ಜೀವನದಲ್ಲಿ ಸುಧಾರಣೆ ಆಗುತ್ತೆ, ರಿಫಾರ್ಮ್ಸ್ ಆಗುತ್ತೆ ಅನ್ನೋ ತರದಲ್ಲಿ ಮಾತಾಡ್ತಾರೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಕೆಲವು ಅದು ವರದಕ್ಷಿಣೆಗಳಿರ್ಬೋದು, ಮೊದಲು ಅವ್ರದೇ ಪಕ್ಷದಾದ ನಮ್ಮ ಗ್ವಾಲಿಯರ್ ಮಹಾರಾಣಿ ಇದ್ರು, ಸತಿ ಕೂಡ ಬೆಂಬಲ ಕೊಟ್ಟಿದ್ರು 1986ನೇ ಇಸ್ವಿನಲ್ಲೂ. ಮತ್ತೆ ಈಗಲೂ ಸಹ ಬೆಂಗಾಲಲ್ಲಿ ವಿಧವೆಯರು ಮಥುರಾಗೆ ಹೋಗ್ತಾ ಇರ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ಇದನ್ನ ನಿಲ್ಲಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ಬಹಳ ಸಲ ಹೇಳ್ತಾ ಇರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು, ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ರು, ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಬಿಟ್ರು ಅಂತ ಹೇಳಿ. ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮತ್ತು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದರು. ಹಿಂದೂ ಕೋಡ್ ಬಿಲ್ ತಂದಿದ್ದ ಮೂಲ ಉದ್ದೇಶ ಈ ದೇಶದಲ್ಲಿ ಹಿಂದೂ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರಬೇಕು ಮತ್ತು ತಂದೆ ಆಸ್ತಿಯಲ್ಲೂ ಸಹ ಅವರಿಗೆ ಪಾಲಿರಬೇಕು ಅಂತ ಹೇಳಿ ಕೆಲವು ಸುಧಾರಣೆಗಳನ್ನು ಮಾಡಲಿಕ್ಕೆ ಅಂಬೇಡ್ಕರ್ ಅವರು ತಂದಿದ್ದು. ಆಗ ಆ ಸಂದರ್ಭದಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯ ಪೂರ್ವಜರು, ಅದು ಜನಸಂಘದವರು ಇರ್ಬೋದು, RSS ಅವರು ಇರ್ಬೋದು, ಹಿಂದೂ ಮಹಾಸಭಾದವರು ಬಹಳ ತೀವ್ರವಾದ ಪ್ರತಿಭಟನೆ ಮಾಡಿ, ರಾಮ್ಲೀಲಾದಲ್ಲೂ ಸಹ ಒಂದು ಪ್ರತಿಭಟನೆಯನ್ನ ಮಾಡಿ ಆ ಸಂವಿಧಾನವನ್ನು ಸುಟ್ಟಾಕಿರ್ತಕ್ಕಂಥವ್ರು ಈ ಸಂಘ ಪರಿವಾರದವರು. ಇವರು ಮಹಿಳೆಯರನ್ನ ಸುಧಾರಣೆ ಮಾಡೋಕ್ಕೇನಿದೆ, ಇವರೆಷ್ಟು ಮಾತಾಡೋ ಜನ RSS ಅಲ್ಲಿ ಯಾಕೆ ಮಹಿಳಾ ಸದಸ್ಯರಿಲ್ಲ ಅದಕ್ಕೆ ಉತ್ತರ ಕೊಡ್ಲಿ. RSS ಬಹಳ ದೊಡ್ಡ ಸಂಘಟನೆ, ಹಿಂದೂ ಸಂಸ್ಕೃತಿ ದೇಶದ ಬಗ್ಗೆ ಮಾತಾಡ್ತಾರೆ. ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥವ್ರು RSS ಅಲ್ಲಿ ಇವತ್ತಿಗೂ ಸಹ ಮಹಿಳೆಯರಿಗೆ ಸದಸ್ಯತ್ವ ಇಲ್ಲ, ಅವ್ರಿಗೆ ಆದ ಸೇವಿಕಾ ಸಮಾಜ ಅಂತೇಳಿ ಬೇರೆ ಮಾಡಿದ್ದಾರೆ. ಆದ್ರಿಂದ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಸಂಘ ಪರಿವಾರದವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರವ್ರ ಧರ್ಮದಲ್ಲಿ ಇರ್ತಕ್ಕಂಥ ಅವ್ರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಸುಧಾರಣೆ ಮಾಡೋದು ಮೊದಲು ಕಲೀರಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾರೆ. ಸರ್, ಮುಸ್ಲಿಮರ ಆಸ್ತಿಗಳು ಕೂಡ ಕಳ್ಕೊಂಡು ವಕ್ಫ್ ಹೋಗಿದೆ, ಅಂದ್ರೆ ಮುಸ್ಲಿಮರ ಆಸ್ತಿ ವಕ್ಫ್ ತಗೊಂಡಿದೆ, ವಕ್ಫ್ ಆಸ್ತಿಯನ್ನ ಕಾಂಗ್ರೆಸ್ ನಾಯಕರು ಕಬಳಿಕೆ ಮಾಡಿದ್ದಾರೆ ಅನ್ನೋಂಥದ್ದು ಬಿಜೆಪಿ ಆರೋಪ. ಈಗ ಯಾಕಂದ್ರೆ ಒಂದು ವರದಿನೂ ಇದೆ ಕರ್ನಾಟಕದಲ್ಲಿ. ಈಗ ಆ ತರ ಏನಾದರೂ ಇದ್ರೆ ಅವರು CBI ಎನ್ಕ್ವೈರಿ ಮಾಡಿ ಯಾರ್ಯಾರು ಕಬಳಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ವಲ್ಲ. ಈಗ ಕಪ್ಪು ಹಣ, ಸುಭಾಷ್ ಚಂದ್ರ ಬೋಸು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಪೂರ್ತಿ ಹೇಳ್ಕೊಂಡು ಬಂದ್ರಲ್ಲ, 10-11 ವರ್ಷ ಆಯ್ತು, ಅದನ್ನ ಯಾಕೆ ಇನ್ನೂ ಹೇಳ್ತಾ ಇಲ್ಲ? ವಕ್ಫ್ ಆಸ್ತಿ ಕಬಳಿಸ್ಕೊಂಡಿದ್ದಿದ್ರೆ ಅವ್ರು ಕ್ರಮ ತೆಗೆದುಕೊಳ್ಳಿ. ಕಬಳಿಸ್ತಕ್ಕಂಥದ್ದು ಎಲ್ಲ ಈ ದೇಶದ ಆಸ್ತಿಯನ್ನ ಈಗಲೂ ಸಹ ನೋಡಿ. ಈಗ ಜಂಡೇಲ್ವಾಲಲ್ಲಿ ಡೆಲ್ಲಿಯಲ್ಲಿ ಪಂಚತಾರಾ ಕಟ್ಟಡ ಬಂದಿದೆ RSS, ಆ ದುಡ್ಡು ಎಲ್ಲಿಂದ ಬಂತು? ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರಿಗೆ ಎಲ್ಲಿಂದ ದುಡ್ಡು ಬಂತು? ದೇಶದಲ್ಲಿ ಇರ್ತಕ್ಕಂಥ ಅಮಾಯಕರ ಆಸ್ತಿಯನ್ನು ಕಬಳಿಸ್ತಾ ಇರ್ತಕ್ಕಂಥದ್ದು ಸಂಘ ಪರಿವಾರದ ಸಂಘಟನೆಗಳೇ ವಿನಃ ಬೇರೆ ಸಂಘಟನೆಗಳಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.